ನಮಸ್ಕಾರ, ಗರುಡ ನ್ಯೂಸ್ಗೆ ಸ್ವಾಗತ ಸುಸ್ವಾಗತ. ಶಿಡ್ಲಘಟ್ಟ ನಗರದಲ್ಲಿ ದಿನಾಂಕ 6 ಡಿಸೆಂಬರ್ 2025ರಂದು ಸಂವಿಧಾನ ಶಿಲ್ಪಿ ಭಾರತ ರತ್ನ ಬಾಬಾ ಸಾಹೇಬ್ ಡಾಕ್ಟರ್ BR ಅಂಬೇಡ್ಕರ್ ರವರ 69ನೇ ಮಹಾಪರಿನಿರ್ವಾಣ ದಿನದ ಅಂಗವಾಗಿ ದಲಿತ ಸಂಘರ್ಷ ಸಮಿತಿ ಭೀಮಾ ಮಾರ್ಗಾರಿ ಇವರ ವತಿಯಿಂದ ರಾಜ್ಯ ಸಂಚಾಲಕರಾದ ಡಾಕ್ಟರ್ ವೆಂಕಟೇಶಣ್ಣರವರ ಆದೇಶದಂತೆ ಅನೇಕ ಸಂಘದ ಪದಾಧಿಕಾರಿಗಳು ಶಿಡ್ಲಘಟ್ಟ KSRTC ಬಸ್ ನಿಲ್ದಾಣದಿಂದ ಕಾಲ್ನಡಿಗೆ ಮುಖಾಂತರ ರೈಲ್ವೆ ಸ್ಟೇಷನ್ ಬಳಿ ಇರುವ ಡಾಕ್ಟರ್ BR ಅಂಬೇಡ್ಕರ್ ರವರ ನಾಮಫಲಕ ಹತ್ತಿರ ಹೋಗಿ ಅಂಬೇಡ್ಕರ್ ನಾಮಫಲಕಕ್ಕೆ ಹೂವಿನ ಹಾರ ಸಮರ್ಪಿಸಿ ಎಲ್ಲಾ ಪದಾಧಿಕಾರಿಗಳು ಮೇಣದ ಬತ್ತಿ ಹಚ್ಚಿ ಆಚರಿಸಲಾಯಿತು. ಇನ್ನು ಸಾರ್ವಜನಿಕರಿಗೆ ಊಟದ ವ್ಯವಸ್ಥೆ ಆಯೋಜಿಸಲಾಗಿತ್ತು. ಇನ್ನು ಈ ಸಂದರ್ಭದಲ್ಲಿ ರಾಜ್ಯ ಸಂಘಟನಾ ಸಂಚಾಲಕಿ ಹಾಗೂ ಚಿಕ್ಕಬಳ್ಳಾಪುರ ಉಸ್ತುವಾರಿ ನಾಗವೇಣಿ, ಚಿಕ್ಕಬಳ್ಳಾಪುರ ಜಿಲ್ಲಾ ಸಂಚಾಲಕ ನರಸಿಂಹಮೂರ್ತಿ, ಚಿಕ್ಕಬಳ್ಳಾಪುರ ಜಿಲ್ಲಾ ಸಂಘಟನಾ ಸಂಚಾಲಕ ಶ್ಯಾಮ್, ಜಿಲ್ಲಾ ಸಂಘಟನಾ ಸಂಚಾಲಕಿ ಗಾಯತ್ರಿ, ತಾಲೂಕು ಸಂಚಾಲಕ ರಾಜೇಶ್, ತಾಲೂಕು ಸಂಘಟನಾ ಸಂಚಾಲಕ ಅಂಬರೀಶ್, ತಾಲೂಕು ಸಂಘಟನಾ ಸಂಚಾಲಕಿ ಕದಿರಮ್ಮ, ಹೋಬಳಿ ಸಂಚಾಲಕ ಪ್ರಭು, ಇನ್ನು ಅನೇಕ ಸಾರ್ವಜನಿಕರು ಭಾಗಿಯಾಗಿದ್ದರು. ವರದಿ ನವೀನ್ ಗರುಡ. ಅವ್ರಿಗೆ ಕೊಟ್ಟಿರ್ತಕ್ಕಂಥ ಸಂವಿಧಾನದ ಒಂದು ಹಕ್ಕುಗಳನ್ನು ಬಾಧ್ಯತೆಗಳನ್ನು ಅವ್ರಿಗೆ ನೀಡಬೇಕಂತೇಳಿ ಎಲ್ಲರೂ ಮನವಿ ಮಾಡ್ಕೊಡ್ತಾ ಇದ್ದೀವಿ. ಈಗ ನಮ್ಮ ಈ ಕುರಿತು ನಮ್ಮ ಒಂದೆರಡು ಮಾತಾಡಬೇಕಂತ ಕೇಳ್ಕೊಳ್ತಾ ಇದ್ದೀವಿ. ಏನಿವತ್ತು ಇಡೀ ವಿಶ್ವದ ಇವತ್ತು ನಾವು ಒಂದು ರತ್ನವರ ಪ್ರಕರಣದ ದಿವಸ ಅಂದರೆ ತಪ್ಪಾಗಲಾರ್ದು. ಇವತ್ತು ಏನು ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಇವತ್ತು ನಿಧನರಾಗಿದ್ದಾರೆ. ಇವತ್ತು ಇಡೀ ವಿಶ್ವವೇ ಬಾಬಾ ಸಾಹೇಬ್ ಅಂಬೇಡ್ಕರ್ ಇವತ್ತು ಯಾವುದಾದ್ರೂ ಗ್ರಂಥ ಇದೆ ಮತ್ತು ಇಡೀ ರಾಷ್ಟ್ರದಲ್ಲಿ ಅದು ಆಳ್ವಿಕೆ ಮಾಡ್ತಿದೆ ಅಂದರೆ ಅದು ಸಂವಿಧಾನ. ಆ ಸಂವಿಧಾನ ಇವತ್ತು ಇಡೀ ದೇಶದಲ್ಲಿ ಇವತ್ತು ಜಾರಿಯಾಗಿ ಮಹಿಳೆಯರಿಗೆ ಸಮಾನವಾದಂಥ ಹಕ್ಕನ್ನು ಕೊಟ್ಟಿದ್ದಾರೆ. ಎಲ್ಲ ಜಾತಿಯ ವರ್ಗಗಳಿಗೂ ಒಂದು ಹಕ್ಕನ್ನು ಕೊಟ್ಟು ಸಂವಿಧಾನವನ್ನು ಬರೆದು ಇವತ್ತು ಒಂದು ಸಂವಿಧಾನವನ್ನು ಇಡೀ ರಾಷ್ಟ್ರಕ್ಕೆ ಸಮರ್ಪಣೆ ಮಾಡಿದ್ದಾರೆ. ಇವತ್ತು ಅವರು ಕೊಟ್ಟಂತಹ ಆದರ್ಶದ ಸಿದ್ಧತೆಗಳನ್ನು ನಾವು ಬೆಳೆಸ್ಕೊಂಡು ನಾವು ಕೂಡ ಅವರ ದಾರಿಯಲ್ಲಿ ಹೋಗಬೇಕು. ಇವತ್ತೆಲ್ಲ ಕೂಡ ಭೀಮಾ ಪ್ರಜೆಗಳಾಗಬೇಕು. ಏನಿವತ್ತು ಹೆಣ್ಮಕ್ಳಿಗೆ ಶಿಕ್ಷಣದ ಹಕ್ಕನ್ನು ಮತ್ತು ಏನಿವತ್ತು ಎಲ್ಲ ಜಾತಿಗೂ ಕೂಡ ಒಂದು ಹಕ್ಕನ್ನು ಕೊಟ್ಟಿರ್ತಕ್ಕಂಥವರು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಂತಹ ಕೊಡುಗೆ ಈ ರಾಜ್ಯಕ್ಕಲ್ಲ, ಈ ದೇಶಕ್ಕೆಲ್ಲ, ವಿಶ್ವಕ್ಕೆ ಅಪಾರ. ಇವತ್ತು ಹೊರ ದೇಶಗಳಲ್ಲಿ ನೀವು ನೋಡ್ಬೋದು, ಅಮೇರಿಕಾ, ಚೈನಾ, ರಷ್ಯಾ, ಇಂಗ್ಲೆಂಡಲ್ಲಿ ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ಪುಸ್ತಕ ಗಂಡಾರವನ್ನು, ಅವರ ಪ್ರತಿಮೆಯನ್ನು ಅನಾವರಣ ಮಾಡಿ ಅವರನ್ನು ಕೊಂಡಾಡ್ತಾ ಇದ್ದಾರೆ. ಆದರೆ ಇವತ್ತು ನಮ್ಮ ದೇಶದಲ್ಲಿ ಕೂಡ ಏನು ಒಂದು ದೇವಸ್ಥಾನಗಳು ತೆಗೆಯೋದಲ್ಲ, ಅವ್ರ ಪುಸ್ತಕಗಳನ್ನು ತೆಗಿಬೇಕು. ಆ ಒಂದು ದೇವಸ್ಥಾನ ತೆಗೆದರೆ ಮತ್ತಷ್ಟು ಕರ್ನಾಟಕ ರಾಜ್ಯದ ತಾಜಾ ಸುದ್ದಿಗಳು ವೀಕ್ಷಿಸಲು ನಮ್ಮ ಗರುಡ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮ ಚಾನಲ್ ನೋಟಿಫಿಕೇಷನ್ಗಾಗಿ ಬೆಲ್ ಐಕಾನ್ ಪ್ರೆಸ್ ಮಾಡಿ. ವೀಕ್ಷಕರೇ, ನಿಮ್ಮ ನೆಚ್ಚಿನ ಸುದ್ದಿಗಳು ಹಾಗೂ ಜಾಹೀರಾತುಗಳು ನಮ್ಮ ಗರುಡ ಚಾನಲ್ನಲ್ಲಿ ಪ್ರಸಾರ ಮಾಡಲು ಕರೆ ಮಾಡಿ. ನವೀನ್ ಗರುಡ, ಮೊಬೈಲ್ ನಂಬರ್ 7411065498. ಮತ್ತೊಮ್ಮೆ ನಮ್ಮ ಗರುಡ ಚಾನಲ್ ವೀಕ್ಷಣೆ ಮಾಡಿದ ಎಲ್ಲ ವೀಕ್ಷಕರಿಗೂ ಧನ್ಯವಾದಗಳು. ನಮಸ್ಕಾರ. ನಾನು ನಿಮ್ಮ ನವೀನ್.